ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಇವತ್ತು ಬೆಳಗ್ಗೆ 6:30ಗಿದ್ದೆ. ಟೈಮ್ ಆಯಿತು. ಮಕ್ಕಳಿಗೆ ನಾಷ್ಟ ರೆಡಿ ಮಾಡಬೇಕು. ಆಮೇಲೆ ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡಬೇಕು. ಮಧ್ಯಾಹ್ನಕ್ಕೆ ಅಡುಗೆ ಟೆನ್ಷನ್ ಇಲ್ಲ. ಬೆಳಗ್ಗೆ ಮಕ್ಕಳಿಗೆ ನಾಷ್ಟನೇ ಟೆನ್ಷನ್ನು ಏನು ಮಾಡಬೇಕು ಅಂತ. ಅದಕ್ಕೆ ನಾನು ಪುಳಿಯೋಗರೆ ಮಾಡ್ತಾಯಿದ್ದೀನಿ. ನೋಡಿ, ಟೀ ಕುಡಿತಾಯಿದ್ದೀನಿ. ಟೀ ಕುಡಿದಿಲ್ಲ ಅಂದರೆ ನನಗೆ ಬೆಳಗ್ಗೆ ಎದ್ದು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ, ಮತ್ತು ತಲೆನೋವು ಬರುತ್ತೆ. ಅದಕ್ಕೆ ಇವಾಗ ಪುಳಿಯೋಗರೆಗೆ ರೆಡಿ ಮಾಡ್ತಾ ಇದ್ದೀನಿ. ಅನ್ನಕ್ಕೆಲ್ಲ ಇಕ್ಕಿದ್ದೀನಿ. ಅನ್ನ ಆಯಿತು. ಪುಳಿಯೋಗರೆ ಗೊಜ್ಜು ಮಾಡ್ಕೊಂಬಿಟ್ರೆ ನಾಷ್ಟ, ಇವತ್ತಿನ ನಾಷ್ಟ ಮುಗಿಯುತ್ತೆ. ಮಕ್ಕಳನ್ನ ರೆಡಿ ಮಾಡಿ ಕಳಿಸ್ಬಿಟ್ಟು ಆಮೇಲೆ ಅಡುಗೆ ಯೋಚನೆ ಮಾಡಬೇಕು. ಕೆಲಸ ಎಲ್ಲ ಮಾಡಿ ಪುಳಿಯೋಗರೆ ಮಾಡ್ಕೊತಾ ಇದ್ದೀನಿ. ಪುಳಿಯೋಗರೆ ಒಗ್ಗರಣೆ ಹಾಕ್ಬಿಟ್ಟು ಬಾಕ್ಸ್ಗೆಲ್ಲ ಹಾಕ್ಬಿಟ್ಟು ಚಿಕ್ಕವಳನ್ನ ಎಬ್ಬಿಸ್ಬೇಕು. ಟೈಮ್ ಆಯಿತು. ದಿನ ಎಬ್ಬಿಸ್ಬೇಕು. ಒಂದು ದಿನಾನೂ ಎದ್ದಾಳಲ್ಲ, ಕರೆದ್ರೆ ಕೂಡ ಎದ್ದಾಳಲ್ಲ ಅವಳು. ಎಬ್ಬಿಸ್ಲೇಬೇಕು. ಎತ್ಕೊಬಂದು ವಾಶ್ರೂಮಲ್ಲಿ ಕುರ್ಸಿ ಅಲ್ಲುಜ್ಜಿಸ್ಬೇಕು. ಅವಳು ಮಾತ್ರ ಎದ್ದಾಳಲ್ಲ, ಎಬ್ಬಿಸ್ಬೇಕು. ಪುಳಿಯೋಗರೆ ರೆಡಿ ಆಯಿತು. ಪುಳಿಯೋಗರೆ, ಚಿತ್ರಾನ್ನ, ಉಪ್ಪಿಟ್ಟು ಇದೆಲ್ಲ ಬೇಗ ಬೇಗ ರೆಡಿ ಆಗುತ್ತೆ. ಲೇಟಾಗಿ ಎದ್ದಾಗ ನಾನು ಅದೇ ಟ್ರೈ ಮಾಡೋದು. ಇವಾಗ ಚಿಕ್ಕವಳನ್ನ ಎಬ್ಬಿಸ್ಬೇಕು. ಎಬ್ಬಿಸಿ ರೆಡಿ ಆಗೋಷ್ಟೊತ್ತಿಗೆ ತಲೆನೋವು ಬರುತ್ತೆ. ನೋಡಿ, ಎದ್ದು ಕೂತ್ಕೊಂಡವಳೆ ಇವತ್ತು ಬೇಗನೆ. ಗುಡ್ ಮಾರ್ನಿಂಗ್ ಹಾಯ್ ಹೇಳ್ತೀನಿ. ನೋಡಿ, ಗುಡ್ ಮಾರ್ನಿಂಗ್ ಹೇಳು ಎಲ್ಲರಿಗೂ. ಹಾಯ್, ಗುಡ್ ಮಾರ್ನಿಂಗ್ ಹೇಳು. ಬಾ ಬಚ್ಚಮ್ಮಿ, ಟೈಮ್ ಆಯಿತು. ಗುಡ್ ಮಾರ್ನಿಂಗ್ ಹೇಳು. ಹಾಯ್ ಹೇಳು. ಹಾಯ್, ಗುಡ್ ಮಾರ್ನಿಂಗ್ ಅನ್ನು. ನೋಡಿ ಫ್ರೆಂಡ್ಸ್, ಸರಿ ಬಾ, ಟೈಮ್ ಆಯ್ತು, ಬಾ ಅಲ್ಲೂ ಜನ ಬಾ. ನೋಡಿ, ಎದ್ದಳಲ್ಲ, ಮತ್ತೆ ಮಲ್ಕೊಂಡ್ಳು. ಅವಳು ನೆಬ್ಬಿಸ್ಬಿಟ್ಟು ರೆಡಿ ಮಾಡಿಬಿಟ್ಟು ಸ್ಕೂಲ್ಗೆ ಕಳಿಸ್ಬಿಟ್ಟು ಆಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಮಕ್ಕಳೆಲ್ಲ ಹೋದರು. ನೋಡಿ, ಮಕ್ಕಳೆಲ್ಲ ಹೋದರು. ಬೆಡ್ಡೆಲ್ಲ ರೆಡಿ ಮಾಡಿಬಿಟ್ಟೆ. ಬೆಡ್ಶೀಟ್ ಎಲ್ಲ ಬಿಟ್ಟೋಗಿರ್ತಾರಲ್ಲ, ಎಲ್ಲ ಮಡಚಿ ಎಲ್ಲ ಇಟ್ಟೆ. ಆಗ ಪಾತ್ರೆ ತೊಳಿಬೇಕು. ತಲೆಗೆ ಸ್ವಲ್ಪ ಎಣ್ಣೆ ಇಕ್ಕೋಬೇಕು. ತಲೆಗೆ ಸ್ನಾನ ಮಾಡ್ಕೊಂಡಿದ್ದೆ. ತಲೆಗೆ ಎಣ್ಣೆ ಇಕ್ಬಿಟ್ಟು ಮನೆಯೆಲ್ಲ ಕಸ ಗುಡಿಸ್ಬಿಟ್ಟು ಪಾತ್ರೆ ತೊಳೆದ್ಬಿಟ್ಟು ಆಮೇಲೆ ಏನು ಕೆಲಸನೂ ಇಲ್ಲ. ಬಟ್ಟೆಗೆ ಮಿಷಿನ್ಗೆ ಬಟ್ಟೆ ಸ್ವಲ್ಪ ಹಾಕಬೇಕು. ನೆನ್ನೆ ಎಲ್ಲ ಸ್ವಲ್ಪ ಹಾಕಿದ್ದೆ, ಒಣಗಿಸಿದ್ದೀನಿ. ಇನ್ನೂ ಸ್ವಲ್ಪ ಬಟ್ಟೆ ಇದೆ ಮಿಷಿನಲ್ಲಿ ಹಾಕೋದು. ಮಕ್ಕಳಿರೋ ಮನೆಯಲ್ಲಿ ಫ್ರೆಂಡ್ಸ್ ಡೈಲಿ ಬಟ್ಟೆ ಬೀಳ್ತಾನೆ ಇರುತ್ತೆ. ತುಂಬಾ ಬಟ್ಟೆ ಬೀಳುತ್ತೆ. ಎಲ್ಲ ಬಟ್ಟೆ ಬಾಕಿ ಅಷ್ಟೇ. ನಾನು ಮಧ್ಯಾಹ್ನ ಸ್ಟಾರ್ಟ್ ಮಾಡ್ತೀನಿ. ಹಲೋ ಫ್ರೆಂಡ್ಸ್, ಬೆಳಗ್ಗೆ ಸ್ಟಾರ್ಟ್ ಮಾಡಿದೆ. ನೋಡಿ, ಸ್ಕೂಲಿಂದ ಮಕ್ಕಳು ಬಂದರು, ಊಟ ಮಾಡ್ತಾಯಿದ್ದೀರಿ. ಮಧ್ಯಾಹ್ನ ಊಟಕ್ಕೆ ಅನ್ನ, ರಸ, ಪುಳಿಯೋಗರೆ ಕೂಡ ಸ್ವಲ್ಪ ಐತೆ. ಅದ್ರ ಜೊತೆಗೆ ಹಪ್ಪಳ ಸುಟ್ಟಿಕ್ಕಿದೆ. ಆಮೇಲೆ ಮಕ್ಕಳು ಸೌತೆಕಾಯಿ ಕಟ್ ಮಾಡು ಅಂದರು. ಇವಾಗ ಸ್ವಲ್ಪ ಊಟಕ್ಕೆ ಸೌತೆಕಾಯಿ, ಹಪ್ಪಳ ಹಿಂಗೆ ಊಟಕ್ಕೆ ಊಟ ಮಾಡಿಬಿಟ್ಟು ಪುಳಿಯೋಗರೆ ಚೆನ್ನಾಗೈತೆ ಅಂತ ಅವಳು ನನಗಿನ್ನ ಬೇಕು ಅಂತ ಇದ್ದಾಳೆ, ಚಿಕ್ಕವಳು. ಹಲೋ ಫ್ರೆಂಡ್ಸ್, ಮಧ್ಯಾಹ್ನ ಏನು ಮಾಡೋದ್ನಲ್ಲ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತೆ ಯಾವಾಗೂ 3 ಹೊತ್ತು ಅಡುಗೆ ಮಾಡಲೇಬೇಕು. ಬೆಳಗ್ಗೆ ಮಾಡಿದ್ರು ಮಧ್ಯಾಹ್ನ ತಿನ್ನಲ್ಲ, ಮಧ್ಯಾಹ್ನ ಮಾಡಿದ್ರು ರಾತ್ರಿಗೆ ತಿನ್ನಲ್ಲ. ನೋಡಿ, ಅದಕ್ಕೆ ಇವಾಗ ಚಟ್ನಿ ಮಾಡ್ತಾಯಿದ್ದೀನಿ. ಚಟ್ನಿ, ಅನ್ನ ಮಾಡ್ತಾಯಿದ್ದೀನಿ. ಮುದ್ದೆ ಮಾಡೋಕ್ಕೆ ನನಗೆ ಆಗಲ್ಲ ಇವಾಗ ನನ್ನ ಕೈಯಲ್ಲಿ. ಇದು ಚಟ್ನಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಏನು ತಗೊಂಡಿದ್ದೀನಿ ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮಟ ಮತ್ತು ಕೊತ್ತಂಬರಿ ಸೊಪ್ಪು, ಆಮೇಲೆ ಪುದೀನ ಸೊಪ್ಪು, ಹುಣಸೆಹಣ್ಣು ಹಾಕ್ಕೋಬೇಕು. ಇದಿಷ್ಟನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ, ಬೆಳ್ಳುಳ್ಳಿ, ಟೊಮಟ, ಪುದೀನ ಸೊಪ್ಪು, ಕರಿಬೇವಿನ ಸೊಪ್ಪು ಹಾಕ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ. ಕರಿಬೇವಿನ ಸೊಪ್ಪು ಇದೆ.
ತುಂಬ ಚೆನ್ನಾಗಿರುತ್ತೆ ಕರಿಬೇವಿನ ಸೊಪ್ಪು. ಇದು ಮುದ್ದೆ ಅನ್ನ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಚಟ್ನಿ. ಇದಕ್ಕೆ ಮೇಯ್ನು ಹುಣಸೆಹಣ್ಣು ಜೀರಿಗೆ ಇಂಪಾರ್ಟೆಂಟು, ತುಂಬ ಚೆನ್ನಾಗಿರುತ್ತೆ. ಹುಣಸೆಹಣ್ಣು ಇಷ್ಟ ಹಾಕ್ಕೊಳ್ಳಿ. 1.5 ಈರುಳ್ಳಿ ತಗೊಂಡಿದ್ದೀನಿ, 1.5 ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಈರುಳ್ಳಿ. ಆಮೇಲೆ 1 ಟೊಮೆಟೊ ತಗೊಂಡಿದ್ದೀನಿ, ಬೆಳ್ಳುಳ್ಳಿ 1 ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಇದೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ತಣ್ಣಗಾಗಲಿ. ಆಮೇಲೆ ಇಕ್ಕೊಂಡಿದ್ದೀನಿ ನೋಡಿ. ಅನ್ನ ಮಾಡಿಕೊಂಡು ಚಟ್ನಿ ಮಾಡ್ಕೊಂಡ್ರೆ ಸಾಕು. ಆಮೇಲೆ ರುಬ್ಬವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ರುಬ್ಬವಾಗ ಜೀರಿಗೆ, ಉಪ್ಪು, ಕೊತ್ತಂಬರಿ ಸೊಪ್ಪು ನೋಡಿ. ಜೀರಿಗೆ, ಉಪ್ಪು, ಕಲ್ಲುಪ್ಪು ಸ್ವಲ್ಪ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದ್ರನ್ನ ನೆಲಕ್ಕೆ ರುಬ್ಕೊಂಡು ಒಗ್ಗರಣೆ ಹಾಕೋದು. ಒಗ್ಗರಣೆಗೆ ಈರುಳ್ಳಿ, ಕರಿಬೇವಿನ ಸೊಪ್ಪು ಅಷ್ಟೇ ರುಬ್ಕೊಬರ್ತೀನಿ. ನುಣ್ಣಕ್ಕೆ ರುಬ್ಕೊಂಡು ನೋಡಿ ಫ್ರೆಂಡ್ಸ್. ಈ ಚಟ್ನಿಗೆ ಈ ಥರ ಈರುಳ್ಳಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಕರಿಬೇವಿನ ಸೊಪ್ಪು, ಈರುಳ್ಳಿ, ಸಾಸಿವೆ ಇಷ್ಟೇ ನೋಡಿ ರುಬ್ಕೊಂಡಿದ್ದೀನಿ, ಹಾಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಮುದ್ದೆ ಅನ್ನ. ಓಕೆ ಫ್ರೆಂಡ್ಸ್, ಊಟ ಮಾಡಿ ಮಕ್ಕಳನ್ನ ಮಲಗಿಸ್ಬೇಕು. ಇವತ್ತು ಲೇಟ್ ಆಗಿದೆ. ಟೈಮು ಎಷ್ಟಾಗಿದೆ ಅಂದರೆ 9 ಗಂಟೆ ಆಗಿದೆ. ಊಟ ಮಾಡಿ ಮಲಗಿಸ್ಬೇಕು. ನೋಡಿ ಮಗಳು ಪ್ರಾಜೆಕ್ಟ್ ಮಾಡಿದ್ದಾಳೆ. ಚಿಕ್ಕವಳ್ದಿದು ಸ್ಕೂಲಲ್ಲಿ ಹೇಳಿರೋದು, ದೊಡ್ಡವಳು ಹೆಲ್ಪ್ ಮಾಡಿರೋದು. ಫ್ಯಾಮಿಲಿ ಫೋಟೋ ಅನಿಸ್ಬೇಕು ಅಂತ ಚೆನ್ನಾಗಿ ಮಾಡಿದ್ದಾರಲ್ಲ, ನಂಗೆ ತುಂಬ ಇಷ್ಟ ಆಯಿತು. ಹೇಗಿದೆ ಅಂತ ಯಾರು ಕಮೆಂಟಲ್ಲಿ ತಿಳಿಸಿ. ಚೆನ್ನಾಗಿ ಮಾಡಿದ್ದಾರೆ. ಇಷ್ಟ ಆಗುತ್ತೋ ಯಾರಿಗೆಲ್ಲ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ. ಅದು ಅವರಪ್ಪ ಫೋಟೋ ಸಿಕ್ಕಿಲ್ಲ ಅಂತ ಹುಡುಕ್ತಾ ಇದ್ದಾಳೆ. ಅವರಪ್ಪ ಫೋಟೋ ಸಿಕ್ಕಿದ್ರೆ ಅಂಟಿಸ್ತಾಳೆ ನೋಡಿ. ಚಿಕ್ಕವಳು, ದೊಡ್ಡವಳು, ನಾನು, ಅವರಪ್ಪ ಫೋಟೋ ಹುಡುಕ್ತಾ ಇದ್ದಾಳೆ. ಸಿಕ್ಕಿದ್ರೆ ಅಂಟಿಸ್ತಾಳೆ. ಓಕೆ ಫ್ರೆಂಡ್ಸ್, ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.